Good morning guys, welcome to day 27. ಈಗ ಟೈಮ್ ಆಗಿದೆ 5. Let's begin the day. ಇವತ್ತಿನ ವೇಟು 6.3. ಇವತ್ತು ಟೋಟಲಿ ನನ್ನ ಪೇಷನ್ಸ್ನ ಚೆಕ್ ಮಾಡಿದಂಥ ದಿನ. ಯಾಕಂದರೆ ಒಂದು ವಿಷಯದ ಬಗ್ಗೆ ನಾನು ತುಂಬ ಡೈಲಮದಲ್ಲಿದ್ದೆ. ಅದರಿಂದ ಒಂದು ಸತಿ ಟಾಸ್ಕ್ನ ಮಾಡ್ತೀನಿ, ಒಂದು ಸತಿ ಬಿಡ್ತಾ ಇದ್ದೀನಿ, ಬಟ್ ಸಮ್ಹಾವ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಟೈಮ್ ಆಗಿದೆ 9:50. ನನ್ನ ತಲೆ ಹೆಂಗೆ ಒಡೆದೋಗ್ತಿದೆ ಅಂದರೆ ವಿತ್ ಲಾಟ್ಸ್ ಆಫ್ ಕ್ವಶನ್ಸ್. ಏನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು. ಸೊ ಅದರಿಂದ ರಾತ್ರಿ ನಿದ್ದೆ ಮಾಡಿಲ್ಲ. ಐ ಡೋಂಟ್ ಇವನ್ ನೋ ಐಲ್ ಕಂಟಿನ್ಯೂ ದ ಚಾಲೆಂಜ್ ಆರ್ ನಾಟ್. ಎನಿವೆ ಆ್ಯಸ್ ಆಫ್ ನೌ ಇಟ್ಸ್ ಕಂಟಿನ್ಯೂಡ್. ಪ್ರಾಣಾಯಾಮ ಮಾಡಿದ್ದೀನಿ, 5 ಗಂಟೆಗೆ ಎದ್ದಿದ್ದೀನಿ, ಮತ್ತು ವಾಪಸ್ ಮಲಗಿದ್ದೀನಿ. ಇಲ್ಲಿ ಪೀನಟ್ ಬಟರ್ ಆ್ಯಂಡ್ ಅದೇ ಸಾಲ್ಡೋ ಪ್ರೋಟೀನ್ ಬ್ರೆಡ್ನ ತಿಂತಾಯಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಡ್ರೈ ಫ್ರೂಟ್ಸ್, ಫ್ಲಾಕ್ಸ್ ಸೀಡ್ಸ್ ಮತ್ತು ಆಲ್ಮಂಡ್ಸ್. ಅದು ತಿಂದಾದ ತಕ್ಷಣ ಕಾಫಿ ಕುಡಿಬೇಕು ಅಂತ ತುಂಬಾ ಅನ್ನಿಸ್ತು ಇವತ್ತು. ಬಟ್ ಸಾಟರ್ಡೆ ಅಲ್ವಾ, ನಾಳೆವರೆಗೂ ವೆಯ್ಟ್ ಮಾಡಬೇಕು. ಐ ಥಿಂಕ್ ಐಲ್ ಬಿ ಫೈನ್ ಇಫ್ ಐ ಡ್ರಿಂಕ್ ಗ್ರೀನ್ ಟೀ ಅಂತ ಅನ್ನಿಸ್ತು. ಐ ಆಮ್ ಟಾಕಿಂಗ್ ನಾವಿ, ವೇಟ್, ಐ ಆಮ್ ಟಾಕಿಂಗ್ ರೈಟ್. I don't want to break my challenge. Yeah, I know I have told I will break the challenge, but my mind is not agreeing for that. Why? My heart is not agreeing for that. Why? Anyway, ಇಷ್ಟು ತಲೆ ಹುಚ್ಚುತನ ಹಿಡಿತಿದೆ ಅಂದರೆ ನನಗೆ ಐ ಕಾಂಟ್ ಇವನ್ ಎಕ್ಸ್ಪ್ಲೈನ್. ಎನಿವೆ, ಸ್ವಲ್ಪ ಬಿಸಿ ಏನಾದ್ರು ಕುಡಿದ್ಬಿಟ್ರೆ ಸಮಾಧಾನ ಆಗುತ್ತೆ. ಒಂದು ಟಾಸ್ಕ್ ಮುಗೀತು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಐ ಆಮ್ ಡ್ರಿಂಕಿಂಗ್ ಗ್ರೀನ್ ಟೀ. ಅವಳಿಗೆ ಇನ್ನೊಂದು ಟಾಸ್ಕ್ ಮುಗಿಯುತ್ತೆ ಇವತ್ತಿಂದು. ಗ್ರೀನ್ ಟೀ ಆದ ತಕ್ಷಣ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಟಾಸ್ಕ್ಗೆ ಬಂದೆ. ನೋಡಿ, ಅದು ಒಂಥರ ಭಯ ಶುರು ಆಗ್ಬಿಟ್ಟಿದೆ ನನ್ನ ತಲೆಯಲ್ಲಿ. ಎಲ್ಲಿ ನಾನು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ, ಅಂದರೆ ಕಾಫಿ ಕುಡಿದ್ರೆ ಹೇಗೆ ನೋಡಿ ನನ್ನ ಚಾಲೆಂಜ್ ವೇಸ್ಟು. ನನ್ನ ಚಾಲೆಂಜಲ್ಲಿ ಏನು ಅಂದ್ಕೊಂಡಿದ್ದೆ ಅಂದರೆ ಎವ್ರಿ ಸಂಡೇ ಓನ್ಲಿ ಇಸ್ ಕಾಫಿ ಅಲೌಡ್ ಅಂತ ಹೇಳಿ. ಐ ವಾಸ್ ಸೋ ಕ್ರೇವಿಂಗ್ ಫಾರ್ ಕಾಫಿ. ಒಂದು ಕ್ರೇವಿಂಗಿಂದ ಕಾಫಿ ಕೊಡ್ಬಿಟ್ಟು ಎಲ್ಲಿ ಇಡೀ ಚಾಲೆಂಜ್ ಹಾಳಾಗೋಗುತ್ತೋ ಅಂತ ಭಯದಿಂದ ಐ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಡ್ರಿಂಕಿಂಗ್ ಗ್ರೀನ್ ಟೀ. ಅದೊಂದು ಟಾಸ್ಕ್ ಮುಗಿತಾ ಅಲ್ಲಿಂದ ಇಮಿಡಿಯೇಟ್ ಶಿಫ್ಟು ಇಲ್ಲಿಗೆ ಇನ್ನೊಂದು ಟಾಸ್ಕ್ ಮುಗಿಸ್ಬೇಕು ಅಂತ ಕೋರ್ಸ್ನ ಸ್ಟಾರ್ಟ್ ಮಾಡಿದೆ ಅಂತ. ಸೊ ನಿನ್ನೆ ಸಾರ್ಟಿಂಗ್ ಡೇಟಾ ಇನ್ ಸ್ಟೋರೀಸ್ ಐ ಕುಡಂಟ್ ರೀಡ್ ಕಂಪ್ಲೀಟ್ಲಿ. ಸೊ ಇವತ್ತು ಅದು ಮುಗಿಸಿದೆ. ಫಿಲ್ಟರಿಂಗ್ ಡೇಟಾ ಇನ್ ಸ್ಟೋರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು 49 ಮಿನಿಟ್ಸ್ ಇದೆ ನೋಡಿ ರೀಡು. ಐ ವೋಂಟ್ ಬಿ ಏಬಲ್ ಟು ಕಂಪ್ಲೀಟ್, ಬಟ್ ಅಟ್ ಲೀಸ್ಟ್ ಐವ್ ಸ್ಟಾರ್ಟೆಡ್ ಸಮಥಿಂಗ್ ಇನ್ ದಟ್. ಸೊ ಐಮ್ ಹ್ಯಾಪಿ. ಇದಾದ ತಕ್ಷಣವೇ ನೋಡಿ ಬುಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಟಾಸ್ಕ್ ಮುಗಿಸ್ಬಿಡ್ತೀನಿ ಇದೊಂದು. ಅಲ್ಲಿಗೆ ನೋಡ್ತಾ 4 ಟಾಸ್ಕ್ ಮುಗಿದ್ಬಿಡ್ತು. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಪ್ರಾಣಾಯಾಮ ಅಂತ ಬೆಳಗ್ಗೆ ಮುಗಿಸಿದೆ. ಓಕೆ, 4 ಅಲ್ಲ, ಜಾಸ್ತಿನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಎನಿವೆ ಬುಕ್ ಒಂದು ಕಂಪ್ಲೀಟ್ ಮಾಡಿದರೆ ಈಗ ಸದ್ಯಕ್ಕೆ ಇದು ಮತ್ತು ಬುಕ್ 2 ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಇವ್ರು ಸಾಹೇಬರು ಮೊಬೈಲ್ ನೋಡ್ತಾ ಇದ್ದಾರೆ. ಇದಾದಮೇಲೆ ಮೊಬೈಲ್ ಬೇಕು ಅಂತ ಹೇಳಿ. ಎಲ್ಲಿ ಒಂದು ಟಾಸ್ಕ್ ಮಿಸ್ ಆದರೆ ಇಡೀ ಚಾಲೆಂಜ್ ಹೋಗ್ಬಿಡುತ್ತೆ ಅಂತ ಒಂದು ಭಯದಲ್ಲಿ ಒಂದು ಟಾಸ್ಕ್ ಆದಮೇಲೆ ಇನ್ನೊಂದು ಟಾಸ್ಕ್ ಮಾಡ್ತಾ ಇದ್ದೀನಿ. ಈಗ ಫೈನಲಿ ಟಾಸ್ಕ್ 8 ಐ ಥಿಂಕ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಫೈನಲಿ ವರ್ಕೌಟ್ ಆಯಿತು. ಇವಾಗ ಸಮಾಧಾನ ಆಯಿತು ನನಗೆ. ಆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ವರ್ಕೌಟ್ ಮಾಡಬೇಕು ಅಂತ ಹೇಳಿ. ಎನಿವೆ ವರ್ಕೌಟ್ ಆಯಿತು. ಈಗ ಸ್ನಾನ ಮಾಡಿಸ್ತೀನಿ. ನಾನು ಸ್ನಾನ ಮಾಡ್ತೀನಿ. ಅವನಿಗೆ ತಲೆಗೆ ಎಣ್ಣೆ ಹಚ್ಚಿದ್ದೀನಿ 1 ಅವರ್ ಮುಂಚೆನೇ. ಸೊ ಅವನಿಗೂ ತಲೆ ಸ್ನಾನ ಮಾಡಿಸ್ತೀನಿ. ಮೋಸ್ಟ್ ಆಫ್ ದ ಟಾಸ್ಕ್ ಡನ್ ಮೈಂಡ್. ಅವ್ನ ಟಾಸ್ಕ್ಸ್ ಇದೆ, ಹೋಮ್ವರ್ಕ್ ಮಾಡಿಸೋದು, ಅವನ ಜೊತೆ ಆಟ ಆಡೋದು ಮತ್ತು ಸ್ಟೋರಿ ಹೇಳೋದು. ಅದಾದಮೇಲೆ ಮೋಸ್ಟ್ ಆಫ್ ದ ಟಾಸ್ಕ್ಸ್ ಆರ್ ಡನ್ ಟುಡೇ. ಫ್ರೂಟ್ಸ್ ಅಂದರೆ ಇದೊಂದು ತಿನ್ನೋದಿದೆ ಅಷ್ಟೇ. ನಿನ್ನೆದೇ ರೈಸ್ ಇತ್ತು, ತಿಂದೆ. ಅವ್ನ ಪಾಪ ಮತ್ತೆ ಬ್ರೆಡ್ ತಿನ್ನಿಸ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡಬೇಕೇನಾದರೂ ಫ್ರೆಶ್ ಆಗಿ. ಆ್ಯಂಡ್ ಮೀನ್ ವೈಲ್ ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಹಣ್ಣು, ಪೀಚ್ ಹಣ್ಣಿದು. ಸೊ ಅಲ್ಲಿಗೆ ಇನ್ನೊಂದು ಟಾಸ್ಕ್ ಮುಗೀತು. ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಸ್ಕ್ ಆಫ್ ದ ಡೇ. ಅವಿತ್ತು ಹೋಮ್ವರ್ಕ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇವತ್ತಿನ ಕಲಿತ ಅಕ್ಷರ ಹ. ಗುಡ್. ನೀಟಾಗಿ ಬರಿಬೇಕು. ಮಾಯ್ಶ್ಚರೈಸರ್ ಒಂಚೂರು ಸೂಟ್ ಆಗ್ತಿಲ್ಲ ನನಗೆ. ಇಲ್ಲಿ ನೋಡಿ, ಪಿಂಪಲ್ಸ್ ಎಲ್ಲ ಬರ್ತಾ ಇದೆ, ಆಯಿಲಿ ಕಾಣಿಸ್ತದೆ. ಈವನ್ ದೋ ಇಟ್ ಇಸ್ ಲೈಕ್ ನಾನ್ ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡಿದ್ರು ಕೂಡ ಇಟ್ಸ್ ನಾಟ್ ಸೂಟಿಂಗ್. ಐ ಡೋಂಟ್ ನೋ ಹೌ ಡು ಐ ಫೈಂಡ್ ಅ ಮಾಯ್ಶ್ಚರೈಸರ್ ನೌ. ವೈ ಡು ಕೀಪ್ ಡಿಸ್ಟರ್ಬಿಂಗ್ ಮಿ ಅವಿ ವೆನ್ ಐ ಟಾಕ್? ವೈ ಡು ಯು ಹ್ಯಾವ್ ಟು ಡೂ ದಿಸ್? ಲುಕ್ ಎಟ್ ಯುವರ್ ಟೀ-ಶರ್ಟ್. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಆಲ್ರೆಡಿ ಫ್ಲೇವರ್ ಕೂಡ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಹೊರಗಡೆ ಇನ್ನೊಂದು ಟಾಸ್ಕ್ ಬಾಕಿ ಇದೆಯಲ್ಲ, ಹೊರಗಡೆ ಕರ್ಕೊಂಡು ಹೋಗೋದು. ಸೊ ಅದನ್ನು ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಅಂತ ಅವನಿಗೆ ಹೊರಗಡೆ ಕರ್ಕೊಂಡು ಹೋಗೋದು. ಪಾರ್ಕಿಗೆಲ್ಲ ಇಲ್ಲ. ಈಗ ಐಸ್ ಕ್ರೀಮ್ ತಾನೇ ನೀನು ಕೇಳ್ತಿದ್ದು. 1 ಡಿಮ್ಯಾಂಡ್ ಎಟ್ ಅ ಟೈಮ್, ನಾಟ್ ಎವ್ರಿಥಿಂಗ್. ಓಕೆ, ಕಮ್. ಚಳಿ ಇದೆಯಲ್ಲೋ? ಹಾಂ, ಬಾ ಅಲ್ಲಿದೆ, ಬಾ ಪಿಕೋಲಿನಾ ಅಂತ.
Tia, can you read it? Come. Okay, so let's check the flavors. I'll show you, then you can select. So many flavors are there, you see? Let. I want chocolate. Which one you want? That brown. Illa? Huh? Illa? Thank you. Thank you. Not tissue. Chalo. Thank you. Happy? Yeah. Happy? Yeah. Okay, let's go this side. ಹೋಗೋಣ. Where are you? Come on. ಅದೇ ರಾತ್ರಿ ಎಲ್ಲ ಡೈಲೆಮಾದಲ್ಲಿದ್ದು ಸರಿ ರಾತ್ರಿನೆಲ್ಲ ಹಗಲೊತ್ತಲ್ಲೂ ಕೂಡ ನೆಕ್ಸ್ಟ್ ನಾನು ಡೈಲೆಮಾದಲ್ಲೇ ಇದ್ದೆ. ಅದೆಲ್ಲ ಮಾಡಿ ಸುಸ್ತಾಗಿ ತುಂಬಾ ನಿದ್ದೆ ಬರ್ತಾಯಿತ್ತು. ಐಸ್ ಕ್ರೀಮನ್ನು ತೊಗೊಂಡು ಮನೆಗೆ ಹೋಗೋಣ ವಾಪಸ್ ಅಂತ ಹೇಳಿದ್ದೆ. ಅಮ್ಮ ಐಸ್ ಕ್ರೀಮ್ ತಿನ್ನೋಕಾದ್ರೂ ಹೊರಗಡೆ ಹೋಗೋಣ ಇಲ್ಲಿ ಪ್ಲೀಸ್ ಅಂತ ಹೇಳಿ ಇಲ್ಲಿ ಫೆಡ್ ಸ್ಕ್ವೇರ್ ಕರ್ಕೊಂಡು ಬಂದಿದ್ದಾನೆ. ಫುಲ್ ತರೋಲಿ ಎಂಜಾಯ್ ಮಾಡ್ತಾನೆ. ಇವಾಗ ಬೈಟ್ ಮಾಡ್ಕೊತಿದ್ದಾನೆ ಎಲ್ಲ ವೆಸ್ನ. ನೋ 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 ಗುಡ್. ಅದನ್ನ ತಿಂತಾ ಇದ್ದಾನೆ. ಅದಾದ್ಮೇಲೆ ಇನ್ನೂ ಮುಗ್ದಿಲ್ಲ ಅಲ್ಲಿ ಸ್ವಿಂಗಿಗೆ. ಆ್ಯಂಡ್ ಇವತ್ತು ಆ ಸ್ವಿಂಗಿಗೆ ಎಷ್ಟು ದೊಡ್ಡ ಕ್ಯೂ ಇತ್ತು. ನಮ್ಮ ಟರ್ನ್ ಬರೋಷ್ಟೊತ್ತಿಗೆ ಸಾಕಾಗಿ ಹೋಯಿತು ನನಗೆ. ಸೊ ಏನಿವೆ ಇಲ್ಲಿ ಇನ್ನೊಂದು ಟಾಸ್ಕ್ ಮುಗೀತು. ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅಥವಾ ಹೊರಗಡೆ ಕರ್ಕೊಂಡು ಹೋಗೋದಾಗಲಿ. You try yourself. Harry, don't do that. Don't do that. You shouldn't do it. Enjoy ಮಾಡಿ ನೀನು ಎಂಜಾಯ್ ಮಾಡಿ ಅವನೇ ನೋಡ್ತೀಯಾ? No? She's like, No? oh, I'm gonna lay down and pick some leaves up. Does anyone want to join me? ليكي قربت صاروا هن أول شيء Oh, stop fighting. Are we done? People are waiting. Avi, don't do that, okay? They are talking to me and faster. They're not talking to you. No, why? Now you enjoy your spins. Bubbles. ಐ ಥಿಂಕ್ ಐಮ್ ಕನ್ವಿನ್ಸ್ ನಾವು ನನ್ನ ಈ ಚಾಲೆಂಜ್ನ ತಡಿಲಿಕ್ಕೆ ಯಾರಿಂದ ಅಥವಾ ಯಾವುದರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಯಾಕೆ ಅಂದರೆ ದ ಅಮೌಂಟ್ ಆಫ್ ಕ್ರೇಜಿನೆಸ್ ಐ ವೆಂಟ್ ಥ್ರೂ ಟುಡೇ ವಾಸ್ ರಿಯಲಿ ಕ್ರೇಜಿ. ಸೊ ಇವತ್ತು ಮಾಡೋದೆಲ್ಲ ಅಂದ್ಕೊಂಡಿದ್ದೆ, ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದೆ. ಬಟ್ ಎಲ್ಲ ಟಾಸ್ಕ್ನ ಮುಗಿಸಿದೆ. ಇಲ್ಲಿ ಸ್ವಿಂಗ್ ಎಲ್ಲ ಆದಮೇಲೆ ಅಲ್ಲಿ ಫೆಡ್ ಸ್ಕ್ವೇರಲ್ಲೇ ಈ ಥರ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಅದು ಜಿಂಜರ್ ಬ್ರೆಡ್ ಕ್ಯಾರೆಕ್ಟರ್ ಅಂತ ನೋಡಿ ನಂಗೆ ಗೊತ್ತೇ ಇರಲಿಲ್ಲ. ಅದನ್ನು ನೋಡಿ ಜಿಂಜರ್ ಬ್ರೆಡ್ ಮಧ್ಯದಲ್ಲಿ ಬ್ರೌನ್ ಕಲರ್ ಇದೆ ಅಲ್ವಾ, ಜಿಂಜರ್ ಬ್ರೆಡ್ ಅಂತ ನನ್ನ ಮಗ ಹೇಳ್ತಾ ಇದ್ದೆ. ಹೌ ಡು ಯು ನೋ ಅಂದರೆ ಐ ವಾಚ್ ವೀಡಿಯೋಸ್ನೋ ಅಂತೆ. ಸೊ ಎನಿವೆ ಈಗಿನ ಕಾಲದ ಮಕ್ಕಳದ ಎಂಟರ್ಟೈನ್ಮೆಂಟೇ ಬೇರೆ, ನಮ್ಮದೇ ಬೇರೆ ಆಗಿತ್ತು. ಇಷ್ಟೆಲ್ಲ ಆದಮೇಲೂ ಇನ್ನೂ ಅಲ್ಲೇ ಇರೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡ್ದೆ ನನ್ನ ಮಗ. ಬಟ್ ನಂಗೆ ಆಗಲಿಲ್ಲ, ಬ್ಯಾಟ್ರಿ ಆಲ್ರೆಡಿ ಡೌನ್ ಆಗಿತ್ತು. ಸೊ ಮನೆಗೆ ಕರ್ಕೊಂಡು ಬಂದೆ. ಫುಲ್ ಹಠನೇ ಮಾಡ್ತಿದ್ದೆ ಥ್ರೂ ಔಟ್ ದ ರೋಡ್. ಮನೆಗೆ ಬಂದಮೇಲೆ ಚಪಾತಿ ಮಾಡಿಕೊಟ್ಟೆ ಅವನಿಗೆ ಊಟಕ್ಕೆ. ಸಾರಿ, ನಾನು ಇವತ್ತು ಮಧ್ಯಾಹ್ನ ಏನು ತಿಂದೆ ಅನ್ನೋದು ಕ್ಲಿಪ್ಪಿಂಗ್ ತೆಗ್ದಿಲ್ಲ, ಬಿಕಾಸ್ ಅದು ನಿನ್ನೆದೇ ಅನ್ನ ಇತ್ತು. ನಾನು ಕ್ಲಿಪ್ಪಿಂಗ್ ತೆಗಿಲಿಕ್ಕೆ ಮರ್ತೋಯ್ತು. ಆಮೇಲೆ ಸಂಜೆ ನಾನೇನು ಊಟ ಮಾಡಲಿಲ್ಲ, ಮನಸ್ಸಿರಲಿಲ್ಲ ಊಟ ಮಾಡೋಕ್ಕೆ. ಚಪಾತಿ ಮಾಡಿದ್ಮೇಲೆ ಅವನು ಅದೇ ತಿಂತಾ ಇದ್ದಾನೆ. ಈಗ ಸ್ಟೋರಿ ಹೇಳಿ ಇನ್ನೊಂದು ಟಾಸ್ಕು ಕಂಪ್ಲೀಟ್ ಆಯಿತು. ಸೊ ಹೀಗಿತ್ತು ಇವತ್ತಿನ ದಿನ ನಂದು. ಕಷ್ಟ ಆದರೂ ಕೂಡ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.